ಕನ್ನಡ ಭಾಷೆ ಮಾತನಾಡಲು ಬರುವವರು ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ ನಿಯಮಿತ ಕ್ರಿಯಾಪದ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋನಲ್ಲಿ ಇದೇ ಪದಗಳನ್ನು ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಅದೇ ಪದಗಳಿಗೆ ಮೂಲ ರೂಪ, ಪ್ರಗತಿಪರ ರೂಪ ಹಾಗೂ ಹಿಂದಿನ ಉದ್ವಿಗ್ನ ರೂಪವನ್ನು ಇಂಗ್ಲೀಷ್ನಲ್ಲಿ ಬೇಸ್ ಫಾರ್ಮ್, ಪ್ರೋಗ್ರೆಸಿವ್ ಫಾರ್ಮ್, ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿ ಕಲಿಯೋಣ. ಮೊದಲು ಮೂಲ ರೂಪ. ಮೂಲ ರೂಪ ಅಂದರೆ ಆರಂಭ ಅಥವಾ ಜನನ ಅಥವಾ ಪ್ರಥಮದ ಒಂದು ಪದನ ಮೂಲ ರೂಪ ಅಂತೀವಿ. ಇಂಗ್ಲೀಷಲ್ಲಿ ಅದನ್ನು ಬೇಸ್ ಫಾರ್ಮ್ ಅಂತೀವಿ. ನಂತರ ಪ್ರಗತಿಪರ ರೂಪ. ಪ್ರಗತಿಪರ ರೂಪವನ್ನು ಇಂಗ್ಲೀಷಲ್ಲಿ ಪ್ರೋಗ್ರೆಸಿವ್ ಫಾರ್ಮ್ ಅಂತೀವಿ. ಪ್ರೋಗ್ರೆಸಿವ್ ಫಾರ್ಮ್ ಅಥವಾ ING ಫಾರ್ಮ್ ಅಂತೀವಿ. ಈ ಫಾರ್ಮ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಜಸ್ಟ್ ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾಗ ಅದನ್ನು ಪ್ರೋಗ್ರೆಸಿವ್ ಫಾರ್ಮ್ ಅಥವಾ ING ಫಾರ್ಮ್ ಅಂತೀವಿ. ಆದ ನಂತರ ಹಿಂದಿನ ಉದ್ವಿಗ್ನ ರೂಪ, ಇದನ್ನು ಇಂಗ್ಲೀಷಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತೀವಿ. ಇದು ಯಾವಾಗ ಬಳಸ್ತೀವಿ ಅಂದರೆ ಆಲ್ರೆಡಿ ನಡೆದೋಗಿರೋ ವಿಷಯ ಯಾವುದನ್ನು ಹೇಳಿದಾಗ ಈ ಪಾಸ್ಟ್ ಟೆನ್ಸ್ ಫಾರ್ಮ್ ಅಥವಾ ಹಿಂದಿನ ಉದ್ವಿಗ್ನ ರೂಪವನ್ನು ಯೂಸ್ ಮಾಡ್ತೀವಿ. ಓಕೆ, ಈಗ ನಾವು ಒಂದೊಂದು ಪದಗೆ ಮೂಲ ರೂಪ, ಪ್ರಗತಿಪರ ರೂಪ ಹಾಗೂ ಹಿಂದಿನ ಉದ್ವಿಗ್ನ ರೂಪವನ್ನು ನೋಡೋಣ. ಓಕೆ, ಫಸ್ಟ್ ವರ್ಡ್ ಅಚೀವ್. ಈ ಅಚೀವ್ ಅನ್ನೋಂಥದ್ದು ಮೂಲ ರೂಪ ಅಥವಾ ಬೇಸ್ ಫಾರ್ಮಲ್ಲಿದೆ. ಇದನ್ನು ಪ್ರೋಗ್ರೆಸಿವ್ ಫಾರ್ಮಲ್ಲಿ ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ಅಂದರೆ ING ಫಾರ್ಮ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅಚೀವ್ ಅನ್ನೋ ಮೂಲ ರೂಪಕ್ಕೆ ಅಚೀವಿಂಗ್ ಅಂದರೆ ಪ್ಲಸ್ ING ಆ್ಯಡ್ ಮಾಡ್ತೀವಿ ಅಷ್ಟೇ. ಈಗ ಇದೇ ಪದಕ್ಕೆ ಹಿಂದಿನ ಉದ್ವಿಗ್ನ ರೂಪ ಹೇಗಿರುತ್ತೆ? ಅಚೀವ್ಡ್ ಅಂತ ಬರುತ್ತೆ. ING ಅಂದರೆ ಪ್ರೋಗ್ರೆಸಿವ್ ಫಾರ್ಮ್, ED ಆ್ಯಡ್ ಮಾಡಿದಾಗ ಅದು ಹಿಂದಿನ ಉದ್ವಿಗ್ನ ರೂಪ ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮ್. ಓಕೆ, ಈಗ ನಿಮಗೆ ಬೇಸ್ ಫಾರ್ಮ್, ಪ್ರೋಗ್ರೆಸಿವ್ ಫಾರ್ಮ್ ಹಾಗೂ ಪಾಸ್ಟ್ ಟೆನ್ಸ್ ಫಾರ್ಮ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ದಟ್ ಈಗ ನೀವು ಯಾವುದೇ ಒಂದು ವರ್ಡ್ ತಗೊಂಡು ಆರಾಮಾಗಿ ಅದಕ್ಕೆ ಪ್ರೋಗ್ರೆಸಿವ್ ಫಾರ್ಮಲ್ಲಿ ಹಾಗೂ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀತೀರಾ ಅಂದ್ಕೊತೀನಿ. ಸೊ ಈಗ ಇನ್ನು ಸ್ವಲ್ಪ ವರ್ಡ್ಸ್ನ ನೋಡೋಣ. ಅಬ್ಯೂಸ್. Abuse is a base form and progressive form for abuse is abusing and past tense form is abused. And then learn. As I said in before video, learning is different and studying is different. Okay, and even in the same way, learned, studied. At last, accept. The base form is accept and progressive form is accept is accepting and past tense form is accepted. I hope you all understood the base form, progressive form and past tense form for the regular verbs. ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ವಂದನೆಗಳು. If you guys like this video, please do like, share, comment and subscribe to my channel.